ಮದುವೆಗೆ ಮುಂಚೆ ನಮ್ಮ ಮನೆಯಳು ಆ ಒಲೆ ತಗೊಳ್ಳ ಈ ಒಲೆ ತಗೊಳ್ಳ ಅಂತ ಹುಡುಕ್ತಿದ್ದವಳು. ಮದುವೆ ಆದ್ಮೇಲೆ ಆ ಪಾತ್ರೆ ತಗೊಳ್ಳ ಈ ಪಾತ್ರೆ ತಗೊಳ್ಳ ಅಂತ ಹುಡುಕ್ತವಳೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್. ನಮ್ಮ ಮನೆಯವರು ನಿನ್ನೆ ಇಂಜೆಕ್ಷನ್ ಹಾಗೆ ಮಾತ್ರೆ ಪವರಿಗೆ ಬೆಳಗ್ಗೆನೋ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರು. ಅವ್ರ ಪಾಟಿಗೆ ಅವ್ರು ರೆಸ್ಟ್ ಮಾಡಲಿ ಅಂತ ನಾನು ಎದ್ದೊಳೆ ಸೀದಾ ಅಡುಗೆ ಮನೆ ಕಡೆ ಬಂದು ತಿಂಡಿಗೆ ಇವತ್ತು ಸೋಯಾ ಚಂಕ್ಸು ಪನ್ನೀರೆಲ್ಲ ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ. ಇನ್ನು ನಮ್ಮ ಸಾಹೇಬ್ರು ಏನು ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಇವತ್ತು ಕೂಡ ರವೆ ಹಾಕಿ ಗಂಜಿ ಮಾಡ್ಕೊಂಡಿದ್ದೆ. ಅವ್ರಿಗೂ ಹಾಕ್ಕೊಟ್ಟು ನಾನು ಸ್ವಲ್ಪ ಕುಡ್ದಿದ್ದಾಯ್ತು. ಸಂಜೆ ಒಳಗಡೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿತ್ತು. ಮೋಸ್ಟ್ಲಿ ನಾನು ಮದುವೆ ಆದಾಗ್ಲಿಂದ ಅವ್ರಿಗೆ ಇದೇ ಫಸ್ಟ್ ಅನ್ಸುತ್ತೆ ಈ ತರ ಹುಷಾರಿಲ್ದಂಗೆ ಮಲ್ಕೊಂಡಿರೋದು. ಹೆಂಗೋ ಸದ್ಯಕ್ಕೆ ಒಂದೇ ದಿವಸಕ್ಕೆ ಹುಷಾರಾದ್ರು, ಅದೇ ನನಗೆ ಸ್ವಲ್ಪ ಸಮಾಧಾನ. ಇನ್ನು ಸಂಜೆಯಿಂದ ಒಂದು ಪ್ರಮೋಷನ್ ಮಾತಾಡ್ಕೊಂಡ್ ಬರೋದಿತ್ತು ಅಂತ ಸೀದಾ ಟೌನ್ ಒಳಗಡೆ ಬಂದು ಅಲ್ಲೆಲ್ಲ ಮಾತಾಡಿ ಮುಗಿಸ್ಕೊಂಡಾದ್ಮೇಲೆ ಸೀದಾ ಜಾತ್ರೆ ಒಳಗಡೆ ಬಂದ್ವಿ. ನಿನ್ನೆ ಮೊನ್ನೆ ಕರ್ಕೊಂಡೋಗಿಲ್ಲ ಅಂತ ಇವಾಗ ಖಾಲಿ ಆಗ್ತಿರೋ ಅಂಗಡಿಗಳು ನೋಡ್ಕೊಂಬರೋಣ ಅಂತ ಕರ್ಕೊಂಡೋಗೋರು ನಮ್ಮ ಮನೆ. ಮದುವೆಗೆ ಮುಂಚೆ ನಮ್ಮ ಮನೆಯಳು ಆ ಒಲೆ ತಗೊಳ್ಳ ಈ ಒಲೆ ತಗೊಳ್ಳ ಅಂತ ಹುಡುಕ್ತಿದ್ದವಳು. ಮದುವೆ ಆದ್ಮೇಲೆ ಆ ಪಾತ್ರೆ ತಗೊಳ್ಳ ಈ ಪಾತ್ರೆ ತಗೊಳ್ಳ ಅಂತ ಹುಡುಕ್ತವಳು. ಅದ್ರ ಮಧ್ಯದಲ್ಲಿ ಏನೇ ನೋಡಿದ್ರು ಆನ್ಲೈನ್ ಅಲ್ಲಿ ಇದಕ್ಕಿಂತ ಕಮ್ಮಿ ಅಂತ ಕರ್ಕೊಂಡ್ಬಿಡ್ತಾರೆ. ನಿಮ್ಮ ಮನೆಯವರು ಹಿಂಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಹೌದು, ಮತ್ತೆ ನಾವೇನೇ ತಗೋತೀವಿ ಅಂದ್ರೂ ಎರಡ್ ಕಡೆ ಕಂಪೇರ್ ಮಾಡಾದ್ಮೇಲೆನೆ ತಗೊಳ್ಳೋದು. ಏನಾದ್ರೂ ಸ್ಪೆಷಲ್ ಐಟಮ್ಸ್ ಗಳು ಸಿಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡಿದೆ ಅಷ್ಟೇನೆ. ಆದ್ರೆ ಬರೀ ಸ್ಪೂನ್ ಮಾತ್ರ ತಗೊಂಡು ಏನಾದ್ರೂ ಬೇಕಂದ್ರೆ ಆನ್ಲೈನ್ ಅಲ್ಲೇ ಚೆಕ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಹಂಗೆ ಒಂದು ಪ್ಲೇಟ್ ಗೋಬಿ ತಿನ್ಕೊಂಡು ಮತ್ತೆ ಸೀದಾ ಮನೆ ಕಡೆ ಹೊರಟ್ವಿ. ಇನ್ನು ಮನೆಗೆ ಬಂದವಳೆ ನೀರು ಬಿಟ್ಟಿದ್ರು ಅಂತ ನೋಡ್ಬಿಟ್ಟು ಬಟ್ಟೆ ತೊಳೆಯೋವಿದ್ದವನ್ನೆಲ್ಲ ಮಷೀನಿಗೆ ಹಾಕಿ ಇನ್ನು ಅತ್ತೆ ಊರಿಂದ ಹಲಸಿನಕಾಯಿ ಕೊಟ್ಟು ಕಳ್ಸಿದ್ರು. ಅದನ್ನೆಲ್ಲ ನೀಟಾಗಿ ಹಚ್ಚಿಟ್ಕೊಂಡಿದ್ದಾಯ್ತು. ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ ಅಂತ ಎತ್ತಿಟ್ಟು ಅದಾದ್ಮೇಲೆ ಕಬಾಬ್ ಮಾಡ್ಕೊಳ್ಳೋಣ ಅಂತ ಕಲ್ಸ್ಕೊತಾ ಇದ್ದೆ. ಮೋಸ್ಟ್ಲಿ ನಮ್ಮ ಮನೆಯವ್ರಿಗೆ ನಾನ್ ವೆಜ್ ನೆನ್ಪಂದೆ ಹುಷಾರ್ ತಪ್ಪಿರ್ಬೇಕು ಅನ್ಸುತ್ತೆ. ಅವ್ರೊಬ್ರಿಗೆ ಅಂತ ಏನಲ್ಲ, ನನಗೂ ಕೂಡ ನಾನ್ ವೆಜ್ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡೋಣ, ಇನ್ನೊಂದು 10 ದಿನ ಹಿಂಗೆ ತಳ್ಬೇಕಾಗತ್ತೆ ಅನ್ಸುತ್ತೆ. ಇನ್ನು ಈ ಹಲಸಿನಕಾಯಿ ಕಬಾಬು ಕೂಡ ಒಂದು 70% ಆದ್ರೂ ಚಿಕನ್ ಫ್ಲೇವರೇ ಕೊಡುತ್ತೆ. ಇದ್ರ ರೆಸಿಪಿನ ನಾಳೆ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.